ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ನಿನ್ನೆ ಆದಂತಹ ಒಂದು ಘಟನೆ ಗೋವಾದಲ್ಲಿ ತಾನು ಹೆತ್ತಂತಹ ಮಗುವನ್ನು 4 ವರ್ಷದ ಕಂದಮ್ಮನನ್ನು ಕೊಂದು ಒಬ್ಬ ಪಾಪಿ ತಾಯಿ ಸೂಟ್ಕೇಸ್ನಲ್ಲಿ ಮಗುವಿನ ಶವವನ್ನು ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾಳೆ. ಸೊ ಈಗ ಗೋವಾ ಪೊಲೀಸರು ಆಕೆಯ ಒಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಮಗುವಿನ ಅಂತ್ಯಕ್ರಿಯೆ ಇವತ್ತು ಬೆಂಗಳೂರಿನಲ್ಲಿ ನೆರವೇರುತ್ತೆ. ಆಂಬ್ಯುಲೆನ್ಸ್ನಲ್ಲಿ ಹರಿಶ್ಚಂದ್ರ ಘಾಟ್ಗೆ ಈಗಾಗಲೇ ಮೃತದೇಹವನ್ನು ಶಿಫ್ಟ್ ಮಾಡಿದ್ದಾರೆ. ಯಶವಂತಪುರ ಅಪಾರ್ಟ್ಮೆಂಟ್ನಿಂದ ಈಗ ಮೃತದೇಹವನ್ನು ಶಿಫ್ಟ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಾಲಕ ಚಿನ್ಮಯ್ ಅಂತ್ಯಕ್ರಿಯೆ ನಡೆಯುತ್ತೆ. ಗೋವಾದಲ್ಲಿ 4 ವರ್ಷದ ಮಗು ಏನು ಸಾವನ್ನಪ್ತು, ತನ್ನ ತಾಯಿಯಿಂದಲೇ ಹತ್ಯೆ ಒಳಗಾಗಿರುವಂತಹ ಮಗು. ಹರಿಶ್ಚಂದ್ರ ಘಾಟ್ನಲ್ಲಿ ಈಗ ಮಗುವಿನ ಅಂತ್ಯಕ್ರಿಯೆ ನಡೆಯುತ್ತೆ. ಗೋವಾದಲ್ಲಿ 4 ವರ್ಷದ ಮಗು ಚಿನ್ಮಯ್ ಮೊನ್ನೆ ಸಾವನ್ನಪ್ಪಿದ್ದ. ನಿಜಕ್ಕೂ ಒಂದು ಹೃದಯ ವಿದ್ರಾವಕ ಘಟನೆ. ಈಕೆ ಸಾಮಾನ್ಯ ಅಂಥೇಳಿ ಅಂದ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಈಕೆ ಎಜುಕೇಷನ್ನಲ್ಲೂ ಕೂಡ ಟಾಪರ್ ಆಗಿದ್ದಂಥವಳು, ಜೊತೆಗೆ ಒಂದು ಕಂಪನಿಯನ್ನು ಹುಟ್ಟಿ ಹಾಕಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಕಂಪನಿಯ CEO ಆಗಿದ್ದಂಥವಳು. ಸುಚನಾ ಸೇಠ್ ಅಂತೇಳಿ ಈಕೆ ಹೆಸರು. ಬಟ್ ಯಾಕೆ ತನ್ನ ಮಗುವನ್ನು ಕೊಂದಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ಮೇಲ್ನೋಟಕ್ಕೆ ಈಗ ಪ್ರಾಥಮಿಕವಾಗಿ ಲಭ್ಯವಾದಂಥ ಒಂದು ಮಾಹಿತಿ ಅಂತ ಹೇಳಿದ್ರೆ, ತನ್ನ ಮಾಜಿ ಗಂಡ ಏನಿದಾನೆ ವಿಚ್ಛೇದನವನ್ನು ಪಡ್ಕೊಂಡಿದ್ದಾರೆ ಇವರಿಬ್ಬರು ಕೂಡ. ತನ್ನ ಮಾಜಿ ಪತಿ ಮಗುವನ್ನು ಭೇಟಿಯಾಗಬಾರ್ದು, ಈ ಮಗು ತನ್ನ ತಂದೆಯನ್ನು ಭೇಟಿ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಗುವನ್ನು ಸಾಯಿಸಿದ್ದಾಳೆ ಅನ್ನುವಂಥದ್ದು ಈಗ ಗೋವಾ ಪೊಲೀಸರು ನೀಡಿರುವಂತಹ ಪ್ರಾಥಮಿಕ ಮಾಹಿತಿ. ಈಗ ಇನ್ನೂ 6 ದಿನಗಳ ಕಾಲ ವಿಚಾರಣೆಗೆ ಅಂತ ಹೇಳಿ ಪೊಲೀಸರ ಸುಪರ್ದಿಗೆ ನೀಡಲಾಗಿದೆ. ಈಗ ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ಗೋವಾ ಪೊಲೀಸರು. ಇನ್ನು ಈ ಕಡೆ ಬೆಂಗಳೂರಿನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ದೃಶ್ಯಗಳನ್ನು ಗಮನಿಸ್ಬೋದು. ಹರಿಶ್ಚಂದ್ರ ಘಾಟ್ಗೆ ಈಗ ಆಂಬ್ಯುಲೆನ್ಸ್ನಿಂದ ಕರ್ಕೊಂಡು ಬಂದಿದ್ದಾರೆ, ಈಗ ತಗೊಂಡು ಬಂದಿದ್ದಾರೆ. ನಿನ್ನೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನೆರವೇರಿಸಲಾಯಿತು. ನೋಡಿ, ಈಗ ದೃಶ್ಯದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಆ ಮಗುವಿನ ತಂದೆ ವೆಂಕಟರಮಣ ಮತ್ತು ಸುಚನಾ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ದಂಥವ್ರು. ಬಟ್ ಅದಾದ ನಂತರ ಏನಾಯಿತು ಮಧ್ಯದಲ್ಲಿ, ಸೊ ಇಬ್ಬರು ಕೂಡ ವಿಚ್ಛೇದನವನ್ನು ಪಡ್ಕೊಂಡ್ರು. ನಂತರ ತಾಯಿಯ ಸುಪರ್ದಿಗೆ ಮಗುವನ್ನು ನೀಡಲಾಯಿತು. ಸಹಜ, ಯಾಕಂದರೆ 4 ವರ್ಷದ ಮಗು ಅಂತ ಹೇಳಿದ್ಮೇಲೆ ತಾಯಿಯೇ ಅದರ ಪಾಲನೆ ಪೋಷಣೆ ಮಾಡಬೇಕು ಅಂಥೇಳಿ ಕೋರ್ಟ್ ಕೂಡ ತಾಯಿಯ ಸುಪರ್ದಿಗೆ ನೀಡಿತು. ವೆಂಕಟರಮಣ ಅವರಿಗೆ ಭಾನುವಾರದ ಒಂದು ಹೊತ್ತು ಬಂದು ನೀವು ಮಗುವನ್ನು ಭೇಟಿಯಾಗ್ಬೋದು, ಮಗುವಿನ ಜೊತೆ ಕಳೀಬೋದು, ಭಾನುವಾರ ಒಂದು ಹೊತ್ತು ಒಂದು ದಿನ ಪೂರ್ತಿ ಇರಬಹುದು ಅನ್ನುವಂಥದ್ರ ಬಗ್ಗೆ ಕೋರ್ಟ್ ಕೂಡ ಅನುಮತಿಯನ್ನು ನೀಡಿತು. ಇದೇ ಬಹುಶಃ ಆ ಮಗುವಿಗೆ ಮುಳುವಾಯಿತು ಅಂತ ಅನಿಸುತ್ತೆ. ಯಾಕಂದರೆ ಸುಚನಾ ಸೇಠ್ ಒಂದು ದಿನ ಕೂಡ ತನ್ನ ಮಾಜಿ ಪತಿಯ ಜೊತೆಗೆ ಮಗು ಇರಬಾರ್ದು ಅನ್ನುವಂಥದ್ದನ್ನು ಬಯಸಿದ್ಲು. ಸೊ ಹಾಗಾಗಿ ಎಲ್ಲಿ ತನ್ನ ಮಗುವನ್ನು ಬಂದು ಕರ್ಕೊಂಡು ಹೋಗ್ತಾನೋ ವೆಂಕಟರಮಣ ಅದೇ ಒಂದು ವಿಚಾರದಿಂದಾಗಿ ಆ ಮಗುವನ್ನು ಕೊಂದಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ಪ್ರಾಥಮಿಕವಾಗಿ ನೀಡಿರುವಂಥ ಮಾಹಿತಿ. ಈಗ ನೋಡ್ತಾ ಇರುವಂಥ ದೃಶ್ಯ ಇದು ಹರಿಶ್ಚಂದ್ರ ಘಾಟ್ನ ದೃಶ್ಯ. ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ಗೆ ಈಗ ಯಶವಂತಪುರದ ಅಪಾರ್ಟ್ಮೆಂಟ್ನಿಂದ ಮಗುವಿನ ಮೃತದೇಹವನ್ನು ತಂದಿದ್ದಾರೆ. ಪುಟ್ಟ ಮಗು ಚಿನ್ಮಯನ ಅಂತ್ಯಕ್ರಿಯೆ ಈಗ ನೆರವೇರುತ್ತೆ. ಅವರ ತಂದೆ ವೆಂಕಟರಮಣ ಅವರೀಗ ವಿಧಿವಿಧಾನವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ನೇರ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ರಿ ಹರಿಶ್ಚಂದ್ರ ಘಾಟ್ನಿಂದ ಲೈವ್. ವೆಂಕಟರಮಣ ಮತ್ತು ಅವರ ಪೋಷಕರೆಲ್ಲರೂ ಕೂಡ ಈಗ ಅಲ್ಲಿರುವಂಥದ್ದನ್ನು ನೋಡ್ತಾ ಇದ್ವಿ. ಬಹುಶಃ ಯಾರೂ ಅಂದ್ಕೊಂಡಿರಲಿಕ್ಕಿಲ್ಲ 4 ವರ್ಷದ ಮಗುವನ್ನು ತಾಯಿನೇ ಈ ಥರ ಹತ್ಯೆ ಮಾಡ್ತಾಳೆ ಅಂತ ಹೇಳಿದ್ರೆ ಯಾರೂ ಊಹಿಸೋದಕ್ಕೂ ಕೂಡ ಅಸಾಧ್ಯ. ಪ್ರಪಂಚದಲ್ಲಿ ಯಾರು ಬೇಕಾದರೂ ದ್ವೇಷಿಗಳಾಗ್ಬೋದು, ಯಾರು ಬೇಕಾದ್ರೂ ದುಶ್ಮನ್ಗಳಾಗ್ಬೋದು, ಆದರೆ ತಾಯಿ ಯಾವತ್ತೂ ಕೂಡ ತನ್ನ ಮಕ್ಕಳಿಗೆ ದುಶ್ಮನ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇಂಥ ಘಟನೆಗಳನ್ನು ನೋಡಿದಾಗ ಈ ತಾಯಿ ಯಾಕೆ ಈ ಕೃತ್ಯವನ್ನು ಎಸಗಿದ್ಲು? ಈಕೆ ಬರೀ ಒಂದೇ ಒಂದು ಕಾರಣದಿಂದ, ತನ್ನ ಪತಿ ಮಗುವನ್ನು ನೋಡಬಾರ್ದು ಅನ್ನೋ ಒಂದು ಕಾರಣದಿಂದ ಮಗುವನ್ನೇ ಸಾಯಿಸುವಂಥ ಒಂದು ನಿರ್ಧಾರವನ್ನು ಮಾಡ್ತಾಳೆ ಅಂತ ಹೇಳಿದ್ರೆ ಈಕೆಯ ಮನಸ್ಥಿತಿ ಹೇಗಿರ್ಬೋದು? ಈಕೆ ಮಾನಸಿಕವಾಗಿ ಏನಾದರೂ ನೊಂದಿಲ್ಲ, ಮಾನಸಿಕವಾಗಿ ಈಕೆಗೆ ಏನಾದರೂ ಸಮಸ್ಯೆಗಳಿತ್ತಾ? ಈ ಥರದ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡುತ್ತೆ. ಯಾಕಂದರೆ ನಾರ್ಮಲ್ ಆಗಿರುವಂಥವ್ರಂತೂ ಈ ಥರದ ಕೃತ್ಯ ಎಸಗೋದಕ್ಕೆ ಸಾಧ್ಯ ಇಲ್ಲ. ಸೊ ಸಹಜವಾಗಿ ಆಕೆಗೆ ಅಬ್ನಾರ್ಮಲಿಟಿ ಏನಾದರೂ ಕಾಡ್ತಾ ಇತ್ತಾ, ಮಾನಸಿಕವಾಗಿ ಈಕೆಗೆ ಏನಾದರೂ ತೊಂದರೆಗಳಿತ್ತಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮಗುವಿನ ಅಂತ್ಯಕ್ರಿಯೆ ಹರಿಶ್ಚಂದ್ರ ಘಾಟ್ನಲ್ಲಿ ಈಗ ನೆರವೇರ್ತಾ ಇದೆ. ಏನೂ ಅರಿಯಾದ ಕಂದಮ್ಮ, 4 ವರ್ಷದ ಪುಟ್ಟ ಮಗು, ಅದು ತನ್ನ ತಾಯಿ ಜೊತೆಗೆ ಗೋವಾಗೆ ಹೋಗಿದೆ. ಗೋವಾ ಕರ್ಕೊಂಡು ಹೋಗಿ ತನ್ನ ತಾಯಿ ನನ್ನನ್ನು ಸಾಯಿಸ್ತಾಳೆ ಅನ್ನುವಂಥದ್ರ ಬಗ್ಗೆ ಒಂದು ಚೂರು ಕೂಡ ಪರಿವೇ ಇಲ್ಲದಂತಹ ಮಗು, ಅದು ಪುಟ್ಟ ಮಗು. ಸೊ ಇವತ್ತು ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ ಈ ಒಂದು ಪ್ರಕರಣ. ನಾನು ಆಗಲೇ ಮಾತಾಡ್ತಾ ಇದ್ದೆ,